ಪ್ರವಾಸಿಗರ ಸ್ವರ್ಗವೆಂದು ಕರೆಸಿಕೊಳ್ಳುವ ಮಡಿಕೇರಿಯಲ್ಲಿ ತ್ಯಾಜ್ಯ ವಿಲೇವಾರಿಯೇ ಬಹುದೊಡ್ಡ ತಲೆನೋವಾಗಿತ್ತು. ನಿತ್ಯ ಸಂಗ್ರಹವಾಗುವ ಕಸವನ್ನೆಲ್ಲ ಹೊತ್ತೊಯ್ದು ಸ್ಟೋನ್ ಹಿಲ್ ಎಂಬ ಗುಡ್ಡದ ಮೇಲೆ ಸುರಿಯಲಾಗ್ತಿತ್ತು. ಮುಂದೆ ಅದು ಕಸದ ಬೆಟ್ಟವಾಗಿ ಮಾರ್ಪಾಡಾಯಿತು. ಅವೈಜ್ಞಾನಿಕ ಕಸ ವಿಲೇವಾರಿಯು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಶಾಪವಾಗಿ ಪರಿಣಮಿಸಿತು. ಸಮರ್ಪಕ ವಿಲೇವಾರಿ ಮಾಡಬೇಕೆಂಬುದು ಮಡಿಕೇರಿ ಜನತೆಯ ಆಗ್ರಹವಾಗಿತ್ತು. ಇದೀಗ ಕಸದ ಗುಡ್ಡ ಕರಗುವ ಕಾಲ ಬಂದಿದೆ. ಬೃಹತ್ ಯಂತ್ರೋಪಕರಣಗಳು ಕಸ ವಿಂಗಡಣೆ ಮಾಡುವ ಕೆಲಸ ಆರಂಭಿಸಿವೆ. ಸಮಸ್ಯೆಯ ಸಂಕೋಲೆಗೆ ಸಿಲುಕಿದ್ದ ಸ್ಥಳೀಯ ನಿವಾಸಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಪಾರಂಪರಿಕ ಕಸ ವಿಲೇವಾರಿಗೆ ಕಳೆದ ವರ್ಷ ಸಂಸದ ಯದುವೀರ್ ಒಡೆಯರ್ ಹಾಗೂ ಶಾಸಕ ಮಂತ್ರಗೌಡ ಚಾಲನೆ ನೀಡಿದ್ದರು. ಅದಾಗಿ ತಿಂಗಳುಗಳೇ ಕಳೆದರೂ ಕೆಲಸ ಆರಂಭವಾಗಿರಲಿಲ್ಲ. ಗುತ್ತಿಗೆ ಪಡೆದಿದ್ದ ಮಹಾರಾಷ್ಟ್ರದ ಉತ್ಕರ್ಷ್ ಬಾಳಾಸಾಹೇಬ್ ಪಾಟೀಲ್ ಎಂಬ ಏಜೆನ್ಸಿಯು ಕೆಲಸ ಆರಂಭಿಸುವುದು ತಡವಾಗಿತ್ತು. ಅಷ್ಟರಲ್ಲೇ ಮಳೆಗಾಲವೂ ಆರಂಭವಾಗಿ ಕಸ ವಿಲೇವಾರಿ ಪ್ರಕ್ರಿಯೆ ನಿಂತಿತ್ತು. ಇದೀಗ ಕಸದ ಗುಡ್ಡ ಒಣಗಿರುವ ಹಿನ್ನೆಲೆ 2 ಬೃಹತ್ ಯಂತ್ರೋಪಕರಣಗಳನ್ನು ತರಿಸಿ ಕೆಲಸ ಆರಂಭಿಸಲಾಗಿದೆ. ಬೆಟ್ಟದ ತುಂಬೆಲ್ಲ ಕಸ ಹರಡಿರೋದ್ರಿಂದ ಸುಬ್ರಹ್ಮಣ್ಯ ನಗರ, ಪೊಲೀಸ್ ವಸತಿ ಗೃಹ, ರೈಫಲ್ ರೇಂಜ್, ವಿದ್ಯಾನಗರ ಬಡಾವಣೆಯ ನಿವಾಸಿಗಳು ಕಸದ ಸಮಸ್ಯೆಯಿಂದ ಬಳಲಿ ಹೋಗಿದ್ದರು. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದರು. ಮಳೆಗಾಲದಲ್ಲಿ ಕೆಟ್ಟ ವಾಸನೆಯೊಂದಿಗೆ ಕೊಳಚೆ ನೀರು ಹರಿದು ಬರ್ತಿತ್ತು. ಇದೀಗ ಕಸದ ಗುಡ್ಡಕ್ಕೆ ಕೊನೆಗೂ ಮುಕ್ತಿ ಸಿಕ್ತಿದೆ. ದಶಕಗಳಿಂದಲೂ ಸಂಗ್ರಹವಾಗಿದ್ದ ಅಂದಾಜು 76,636 ಮೆಟ್ರಿಕ್ ಟನ್ನಷ್ಟು ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಕಾರ್ಯ ನಡೀತಿದ್ದು 5.44 ಕೋಟಿ ರೂಪಾಯಿಗೆ ಗುತ್ತಿಗೆ ನೀಡಲಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಗುತ್ತಿಗೆ ಪಡೆದ ಸಂಸ್ಥೆ ತಿಳಿಸಿದೆ. ಹೊಸ ಘಟಕದ ಜಾಗಕ್ಕೆ ಅರಣ್ಯ ಇಲಾಖೆಯಿಂದ ಎಫ್ಸಿ ಸಿಗಬೇಕಿದೆ ಎಂದು ನಗರಸಭೆ ಪೌರಾಯುಕ್ತ ರಮೇಶ್ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ಇನ್ನೊಂದು ಲೆಗಸಿ ವೇಸ್ಟ್ ನಮ್ಮ ಲ್ಯಾಂಡ್ ಫಿಲ್ ಸೈಟ್ದು ನಮ್ಮ ಮಡಿಕೇರಿ ನಗರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಈಗ ನಾವೇನು 10/2ರಲ್ಲಿ 7 ಎಕರೆ ಜಾಗ ಇತ್ತು. ಆ 7 ಎಕರೆ ಜಾಗದಲ್ಲಿ ನಾವು ಈ ಹಳೆ ಕಸವನ್ನು ಹಾಕಿದ್ರು. ಈ ಹಳೆ ಕಸನ ಅಲ್ಲಿಂದ ಕ್ಲಿಯರ್ ಮಾಡಲಿಕ್ಕೆ ನಾವು 76,636 ಮೆಟ್ರಿಕ್ ಟನ್ನಷ್ಟು ಕಸವನ್ನು ಕ್ಲಿಯರ್ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕೊಟ್ಟಿದ್ವಿ. 5,44 ಕ್ರೋರ್ಸ್ದು ಆ ವರ್ಕ್ ಸ್ಟಾರ್ಟ್ ಆಗಿದೆ. ವರ್ಕ್ ನಡೀತಿದೆ. ಆದಷ್ಟು ಬೇಗ ಕೆಲಸ ನಡೀತಾ ಉಂಟು. ಕ್ಲಿಯರ್ ಆಗುತ್ತೆ. ಹಾಗೆಯೇ ಈಗ ನಾವು ಹೊಸ ಸೈಟ್ ಒಂದು 10 ಎಕರೆ ನೋಡಿದ್ವಿ. ಅದರಲ್ಲಿ ಈಗ 3 ಎಕರೆಗೆ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರಿಗೆ ಎಲ್ಲ ಟೆಂಡರೆಲ್ಲ ಮಾಡಿದ್ವಿ. ಸೊ ಅದು ಸಮೇತ ಆದಷ್ಟು ಬೇಗದಲ್ಲಿ ಕೆಲಸ ಪ್ರಾರಂಭ. ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಎಫ್ಸಿಗೆ ಒಂದು ಪ್ರಯತ್ನ ಪಡ್ತಿದ್ವಿ. ಎಫ್ಸಿ ಸಿಕ್ಕಿದಾಗೆ ಆ ಕೆಲಸ ಪ್ರಾರಂಭ ಮಾಡಿ ಅಲ್ಲಿಗಿನ ಹೊಸ ಕಸ ಏನಿದ್ರೆ ಅಲ್ಲಿಗೆ ಹಾಕ್ತೀವಿ. ಸೈಂಟಿಫಿಕ್ ಆಗಿ ಮಾಡ್ತೀವಿ. ಅದು 2 ಮಿಷನ್ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಆಗ್ಬೋದು ಅಂತ ನಮ್ಮ ಒಂದು ಗ್ಯಾರಂಟಿ ಇದೆ. ಅವರು ಗುತ್ತಿಗೆದಾರ ಸಮೇತ ಆಗ್ತದೆ ಅಂತ ಹೇಳೋ ಒಂದು ಇದನ್ನ ನಮಗೆ ಹೇಳಿದ್ದಾರೆ. ಇಲ್ಲ ಮಳೆ ಬಂದರೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದು ಯಾಕೆಂದರೆ ಅದು ಈಗೇನು ಅದು ಮಿಷನ್ ಇಟ್ಟು ಸೆಗ್ರಿಗೇಟ್ ಮಾಡ್ತಿದ್ದಾರೆ. ಅದು ನೀರು ವೆಟ್ಟ ಆದರೆ ಅದು ಮಾಡೋಕ್ಕಾಗಲ್ಲ. ಡ್ರೈ ಇರಬೇಕು. ಡ್ರೈ ಇದ್ರೇ ಇಟ್ಟಾಚಿತ್ರು ಅದು ಮಿಷನ್ಗೆ ಹಾಕ್ಬಿಟ್ಟು ಕೆಲಸ ಮಾಡ್ತಾರೆ. ಈಗ ಕೆಲವು ದಿನ ಪತ್ರಿಕೆಯಲ್ಲಿ ಫೋಟೋಸ್ ಎಲ್ಲ ಬಂದಿರ್ಬೋದು, ತಾವು ನೋಡಿರ್ಬೋದು. 2 ಮಿಷನ್ ವರ್ಕ್ ಮಾಡ್ತಿದೆ. ಮಳೆ ಬಂದರೆ ಕೆಲಸ ಮಾಡೋಕ್ಕೆ ಸ್ಟಾಪ್ ಮಾಡಬೇಕಾಗಿದೆ. ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಬೆಟ್ಟ ಏರಿರುವ ಯಂತ್ರಗಳು ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸುವ ಕೆಲಸ ಮಾಡ್ತಿದೆ. ನಂತರ ಅದರ ವಿಲೇವಾರಿ ಕಾರ್ಯ ನಡೆಯಲಿದೆ. ಸಂಗ್ರಹವಾಗುವ ಕಸವನ್ನು ಕಾರ್ಖಾನೆಗಳಿಗೆ ರವಾನಿಸಲಾಗುತ್ತದೆ. ಗೊಬ್ಬರವಾಗಿಯೂ ಬಳಸಬಹುದಾಗಿದೆ. ಸಾರ್ವಜನಿಕರು ಹಸಿ ಮತ್ತು ಒಣ ಕಸವನ್ನು ಮನೆಯಲ್ಲೇ ಬೇರ್ಪಡಿಸಿಕೊಟ್ಟರೆ ವಿಲೇವಾರಿಗೆ ಅನುಕೂಲವಾಗುತ್ತದೆ. ಹೊಸದಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸಲು 2ನೇ ಮೊಣ್ಣಂಗೇರಿಯಲ್ಲಿ ಜಾಗ ಗುರುತು ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದ ಬಳಿಕ ಅಲ್ಲಿ ಕಸ ವಿಲೇವಾರಿ ಮಾಡಲಾಗುತ್ತದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.